ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಥರ ಬಾಟಲ್ಗಳನ್ನು ಬಳಸ್ಕೊಂಡು ನಾವು ಮನೆಗೆ ಯೂಸ್ ಆಗೋ ಥರ ಏನೆಲ್ಲ ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ ಈ ಥರ ವಾಟರ್ ಬಾಟಲ್ ಇರ್ಬೋದು, ಜ್ಯೂಸ್ ಬಾಟಲ್ ಇರ್ಬೋದು ಇದ್ದೇ ಇರುತ್ತೆ. ಅದನ್ನು ಬಿಸಾಡೋ ಬದಲು ನಾವು ನಮ್ಗೆ ಯಾವ ಥರ ಯೂಸ್ ಬೇಕೋ ಆ ಥರ ನಾವು ಮಾಡ್ಕೋಬೋದು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಮೊದಲು ನೋಡಿ, ಇದನ್ನ ಮೇಲ್ಗಡೆ ಇರುವಂತಹ ರ್ಯಾಪರ್ ಅನ್ನ ರಿಮೂವ್ ಮಾಡ್ಕೋತೀನಿ. ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ರಿಮೂವ್ ಮಾಡ್ಕೊಂಡೆ. ಈ ಬಾಟಲ್ ಇದೆಯಲ್ಲ, ಇದನ್ನ ಇಲ್ಲಿಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೋತೀನಿ. ಬೇಕಿದ್ರೆ ನೀವು ಮಾರ್ಕ್ ಕೂಡ ಮಾಡ್ಕೋಬಹುದು. ಈ ತರ ಮಾರ್ಕ್ ಮಾಡ್ತೀನಿ ನಾನು. ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಚಾಕುವನ್ನು ಬಳಸಿ ಕಟ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಲೈಟ್ ಆಗಿ ಇದನ್ನ ಬಿಸಿ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡ ಬಿಸಿ, ಸ್ವಲ್ಪ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿ ಮಾಡಿದ್ರೆ ಬಿಸಿಗೆ ಇದು ಕರಗುತ್ತಲ್ಲ, ಮುದ್ದೆ ಮುದ್ದೆ ಆಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ಬಿಸಿ ಮಾಡಿಕೊಂಡು ಜಸ್ಟ್ ನಮ್ಗೆ ಈ ಥರ ಬಂದರೆ ಸಾಕು. ಇದನ್ನ ಇವಾಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಬಾಟ್ಲಿ ಇದೆಯಲ್ಲ, ಅದರದ್ದು ನಾನು ಇಲ್ಲಿ ಹಿಂದ್ಗಡೆ ಸ್ವಲ್ಪ ಕಟ್ ಮಾಡ್ಕೋತೀನಿ. ಇಲ್ಲಿ ಲೈನ್ ಕಾಣಿಸ್ತಿದೆಯಲ್ಲ, ಎಕ್ಸಾಕ್ಟಾಗಿ ಈ ಲೈನ್ ಮೇಲೆ ನಾನು ಕಟ್ ಮಾಡ್ಕೋತೀನಿ. ಇದನ್ನ ಕಟ್ ಮಾಡ್ತೀನಿ. ಈ ತರ ಕಟ್ ಮಾಡ್ಕೊಳ್ಳೋಣ. ಇದನ್ನ ಹಿಂದಿಂದಷ್ಟೇ ಕಟ್ ಮಾಡ್ಕೋತೀನಿ ನಾನು. ನೋಡಿ, ಈ ತರ. ನೋಡಿ, ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಇದರ ಒಳಗಡೆ ಈ ತರ ಇಟ್ಕೋಬೇಕು. ನೋಡಿ, ಈ ತರ ಕಾಣಿಸ್ತಿದೆಯಲ್ಲ, ಈ ತರ. ಇದಕ್ಕೆ ನಾನು ಈ ಟೇಪ್ ಅನ್ನ ಬಳಸ್ತಾ ಇದ್ದೀನಿ. ನೀವು ವೈಟ್ ಟೇಪ್ ಕೂಡ ಬಳಸ್ಬೋದು. ನಾನು ಇದು ಸ್ವಲ್ಪ ಡಿಸೈನ್ ತರ ಕಾಣಿಸುತ್ತೆ ಅಂತ ಈ ಟೇಪ್ ಅನ್ನ ಬಳಸ್ತೀನಿ. ನೋಡಿ, ಇದನ್ನ ಈ ತರ ಇಟ್ಕೊಂಡು ಇದಕ್ಕೆ ಟೇಪ್ ಅನ್ನ ಹಚ್ಕೊಳ್ಳೋಣ. ಇವಾಗ ನೋಡಿ, ಈ ತರ ಹಚ್ಕೊಳ್ಳಿ. ಇದು ಒಂಥರ ಡಿಸೈನ್ ತರ ಕಾಣಿಸುತ್ತಲ್ಲ, ಬ್ಲ್ಯಾಕ್ ಕಲರ್, ಅದಕ್ಕೋಸ್ಕರ ನಾನು ಈ ಟೇಪ್ ಅನ್ನ ಬಳಸಿದ್ದೀನಿ. ಒಂದು ಸುತ್ತಿಗೆ ಕರೆಕ್ಟ್ ಆಗಿ ಕುಂತ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದು ಸುತ್ತು ಕೂಡ ನೀವು ಸುತ್ಕೋಬಹುದು. ನೋಡಿ, ಈ ತರ. ನೋಡಿ, ಈ ತರ ಕಾಣಿಸುತ್ತೆ. ನೋಡಿ, ಈ ತರ ನಾನು 2 ಬಾಟಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ನಾವು ಪ್ರತಿನಿತ್ಯ ಬಳಸುವಂತಹ, ಇದು ನೋಡಿ ಉದ್ದಿನ ಬೇಳೆ ಮತ್ತೆ ಇದು ಒಂದು ಕಡಲೆಬೇಳೆ. ಇದು ನಾವು ಪ್ರತಿನಿತ್ಯ ಒಗ್ಗರಣೆಗೆ ಬಳಸ್ತೀವಲ್ಲ, ಇಂಥವನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಡಬ್ಬಗಳನ್ನು ಮಾಡಿ ಇಟ್ಕೊಂಡ್ರೆ ಕೈಗೆ ಬೇಗನೆ ಸಿಗುತ್ತೆ. ಇದನ್ನ ಬಿಸಾಡೋ ಬದಲು ಈ ತರ ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಟಿಪ್ಸ್ ಅನ್ನ ತೋರಿಸ್ತೀನಿ. ಸೆಕೆಂಡ್ ಟಿಪ್ಸ್ ಬಂದು ನೋಡಿ, ಈ ಬಾಟಲ್ ಇದೆಯಲ್ಲ, ಇದನ್ನ ಈ ಲೈನ್ಗೆ ನಾನು ಕಟ್ ಮಾಡ್ಕೋತೀನಿ. ಈ ತರ ಈ ಲೈನ್ಗೆ ಕಟ್ ಮಾಡ್ಕೋತೀನಿ. ಬೇಕಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಏನ್ ಮಾಡ್ಬೇಕಂದ್ರೆ, ಇದನ್ನ ಈ ತರ ಕ್ಯಾಪ್ ಅನ್ನ ತೆಗೆದು ನೋಡಿ, ಈ ತರ ನಾವು ಬೇಳೆಗಳನ್ನ ಕಟ್ಟಿ ಫ್ರಿಡ್ಜ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಸ್ಟೋರೇಜ್ ಬಾಕ್ಸ್ ಅಲ್ಲಿ ಇಡ್ತಾ ಇರ್ತೀವಲ್ಲ, ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಇದನ್ನ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಉದ್ದ ಇದೆಯಲ್ಲ, ಅದಕ್ಕೋಸ್ಕರ ಇಷ್ಟು ಕಟ್ ಮಾಡ್ಕೊಂಡು
ಇದನ್ನ ನಾನು ಈ ಬಾಟಲ್ನಲ್ಲಿ ಈ ತರ ಹಾಕ್ತೀನಿ ನೋಡಿ. ಈ ತರ ಎಲ್ಲವನ್ನು ಈ ತರ ತಗೊಳ್ಳಿ. ಈ ತರ ಹಾಕಿ ಇದನ್ನ ಈ ತರ ಕವರ್ ಮಾಡಿ. ಈ ತರ ಕವರ್ ಮಾಡ್ಕೊಂಡು ಪೂರ್ತಿಯಾಗಿ ಮಾಡ್ಕೊಳ್ಳಿ ನೋಡಿ. ಈ ತರ ಬಂದ್ಮೇಲೆ ಇದಕ್ಕೆ ಇವಾಗ ಈ ಕ್ಯಾಪ್ ಅನ್ನ ಹಾಕೊಳ್ಳೋಣ ನೋಡಿ. ಈ ತರ ಇದನ್ನ ನಾವು ಗಂಟು ಹಾಕಿ ಇಟ್ಕೊಂಡ್ರೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಒಂದೊಂದ್ಸಲ ಗಂಟು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದೊಂದ್ಸಲ ಅರ್ಜೆಂಟಲ್ಲಿ ಹಾಗೆ ಇಟ್ಬಿಡ್ತೀವಿ. ಈ ತರ ಏನಾದ್ರೂ ನಾವು ಬಳಸ್ಕೊಂಡ್ರೆ ಇದನ್ನ ಈ ತರ ತೆಗೆದು ನಾವು ನಮ್ಗೆ ಯಾವಾಗ ಬೇಕೋ ಅವಾಗ ಎಷ್ಟು ಬೇಕೋ ಅಷ್ಟು ನಾವು ಇದನ್ನ ಹಾಕ್ಕೋಬಹುದು ನೋಡಿ. ಈ ತರ ನಾವು ಈ ಬಾಟಲ್ಗಳನ್ನ ಬಿಸಾಡೋ ಬದಲು ಮನೆಯಲ್ಲೇ ತುಂಬಾ ನಾವೇ ಈ ತರ ಯೂಸ್ಫುಲ್ ಆಗಿರುವಂತಹ ವಸ್ತುಗಳನ್ನ ನಾವೇ ರೆಡಿ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅದೇ ತರ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ. ಈ ತರ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.